ಹಲೋ ಫಿಲ್ಮಿ ಲವರ್ಸ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿರೋ ಸಿನಿಮಾ ಐರನ್ ಮ್ಯಾನ್. ಇವತ್ತಿಂದ ನಾನು ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸಲ್ಲಿ ಬಂದಿರೋ ಎಲ್ಲ ಸಿನಿಮಾ ಮತ್ತು ವೆಬ್ ಸೀರೀಸ್ಗಳನ್ನು ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. MCU ಅಲ್ಲಿ ಬಂದಿರೋ ಸಿನಿಮಾಗಳಲ್ಲಿ ತುಂಬ ಜನರ ಫೇವ್ರೆಟ್ ಸೂಪರ್ ಹೀರೋ ಐರನ್ ಮ್ಯಾನ್. ಸಿನಿಮಾ ಸ್ಟಾರ್ಟಿಂಗಲ್ಲಿ ಟೋನಿ ಸ್ಟಾರ್ಕ್ ಆಯುಧಗಳ ವ್ಯಾಪಾರಕ್ಕಾಗಿ ಮಿಲ್ಟ್ರಿ ಅವ್ರ ಜೊತೆ ಅಫ್ಘಾನಿಸ್ತಾನಕ್ಕೆ ಬಂದಿರ್ತಾರೆ. ಅಲ್ಲಿ ಟೋನಿ ಸ್ಟಾರ್ಕ್ ಮೇಲೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ. ಅದರಿಂದ ತಪ್ಪಿಸ್ಕೊಂಡು ಟೋನಿ ಸ್ಟಾರ್ಕ್ ಒಂದು ಕಡೆ ಹೋಗಿ ಬಚ್ಚಿಕೊಂಡಾಗ ಅಲ್ಲಿ ಅವ್ರದ್ದೇ ಇಂಡಸ್ಟ್ರಿ ಆದ ಒಂದು ಮಿಸೈಲ್ ಬಂದು ಅವ್ರ ಪಕ್ಕಕ್ಕೆ ಬಿದ್ದು ಬ್ಲಾಸ್ಟ್ ಆಗುತ್ತೆ. ಅವ್ರಿಗೆ ಅಲ್ಲಿ ಮೂರ್ಛೆ ತಪ್ಪುತ್ತೆ. ಅಲ್ಲಿಂದ 36 ಗಂಟೆಗಳ ಹಿಂದೆ ಅಂತ ತೋರಿಸ್ತಾರೆ. ಒಂದು ಅವಾರ್ಡ್ ಫಂಕ್ಷನ್ ನಡೀತಾ ಇರುತ್ತೆ. ಆ ಅವಾರ್ಡ್ ಫಂಕ್ಷನ್ನಲ್ಲಿ ಟೋನಿ ಸ್ಟಾರ್ಕ್ ಯಾವ ಥರ ಬೆಳೆದು ಬಂದರು ಅಂತ ತೋರಿಸ್ತಾ ಇರ್ತಾರೆ. ಅವರ ಅಪ್ಪ ಸ್ಟಾರ್ಕ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿರ್ತಾರೆ. ಅದೇ ಆಯುಧಗಳನ್ನು ತಯಾರು ಮಾಡೋ ಕಂಪ್ನಿ ಆಗಿರುತ್ತೆ. ಆ ಅವಾರ್ಡ್ ಫಂಕ್ಷನಲ್ಲಿ ಟೋನಿ ಸ್ಟಾರ್ಕ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಈ ಸ್ಟಾರ್ಕ್ ಇಂಡಸ್ಟ್ರಿನ ಅವರ ತಂದೆ ಹಾವರ್ಡ್ ಸ್ಟಾರ್ಕ್ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರ ತಂದೆ ಒಂದು ಕಾರ್ ಆಕ್ಸಿಡೆಂಟಲ್ಲಿ ತೀರೋಗ್ಬಿಡ್ತಾರೆ. ಅವ್ರು ತೀರೋದ್ಮೇಲೆ ಅವರ ಪ್ರಾಣ ಸ್ನೇಹಿತನಾದ ಒಬಾಡಿಯಾ ಸ್ಟೇನ್ ಅವರ ತಂದೆ ತರಹ ಟೋನಿ ಸ್ಟಾರ್ಕ್ನ ಬೆಳೆಸಿರ್ತಾರೆ. ಇನ್ನು ಟೋನಿ ಸ್ಟಾರ್ಕ್ ಚಿಕ್ಕ ವಯಸ್ಸಿಂದನೇ ಅತಿ ಬುದ್ಧಿವಂತ ಮತ್ತು ತುಂಬ ಇಂಟೆಲಿಜೆಂಟ್ ಆಗಿರ್ತಾನೆ. ದೇಶದಲ್ಲಿ ಶಾಂತಿ ನೆಲೆಸಬೇಕಂದ್ರೆ ಆಯುಧಗಳು ಬೇಕೇ ಬೇಕು ಅಂದ್ಕೊಂಡು ಸ್ಟಾರ್ಕ್ ಇಂಡಸ್ಟ್ರಿನ ತನ್ನ 21ನೇ ವಯಸ್ಸಿನಲ್ಲಿ ಟೋನಿ ಸ್ಟಾರ್ಕ್ CEO ಆಗ್ತಾನೆ. ಅವಾರ್ಡ್ ಫಂಕ್ಷನಿಂದ ಆಚೆ ಬಂದಮೇಲೆ ಪ್ರೆಸ್ ರಿಪೋರ್ಟರ್ ನಿಮ್ಮನ್ನು ಡೆತ್ ಆಫ್ ಮರ್ಚೆಂಟ್ ಅಂತ ಕರೀತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಟೋನಿ ಸ್ಟಾರ್ಕ್ ಹೇಳ್ತಾನೆ, ಆಯುಧಗಳಿಲ್ಲದೇ ದೇಶ ಯಾವಾಗ ಶಾಂತಿಯುತವಾಗಿರುತ್ತೋ ಅವತ್ತಿಗೆ ನಾನು ಆಯುಧಗಳ ತಯಾರು ಮಾಡೋದನ್ನು ಬಿಟ್ಬಿಡ್ತೀನಿ ಅಂತ ಟೋನಿ ಸ್ಟಾರ್ಕ್ ಹೇಳ್ತಾನೆ. ಅದಕ್ಕೆ ರಿಪೋರ್ಟರ್ ಕೇಳ್ತಾಳೆ, ಅಂದರೆ ಆಯುಧದಿಂದನೇ ದೇಶದಲ್ಲಿ ಶಾಂತಿ ಇರುತ್ತಾ ಅಂತ. ಅವಾಗ ಟೋನಿ ಸ್ಟಾರ್ಕ್ ಹೇಳ್ತಾನೆ, ಶತ್ರು ದೇಶಗಳಿಗಿಂತ ನಮ್ಮ ದೇಶದಲ್ಲಿ ಆಯುಧಗಳು ಜಾಸ್ತಿ ಇದ್ದಾಗ ಅಲ್ಲಿ ಶಾಂತಿ ನೆಲೆಸುತ್ತೆ ಅಂತ. ಟೋನಿ ಸ್ಟಾರ್ಕ್ ಮನೇಲಿ ಪೇಪರ್ ಪಾಟ್ಸ್ ಅಂತ ಟೋನಿಯ PA ಇರ್ತಾಳೆ. ಅವಳು ಟೋನಿಗೋಸ್ಕರ ಏನು ಮಾಡೋದಕ್ಕೂ ರೆಡಿಯಾಗಿರ್ತಾಳೆ. ಟೋನಿ ಕಾರ್ ರಿಪೇರಿ ಮಾಡಬೇಕಾದ್ರೆ ಪೇಪರ್ ಪಾಟ್ಸ್ ಬಂದು ಇವತ್ತು ಡೀಲ್ ಇದೆ, ಅಫ್ಘಾನಿಸ್ತಾನಕ್ಕೆ ಹೋಗಬೇಕು, ಮರ್ತೋಯ್ತಾ ಅಂತ ಹೇಳಿ ಅವನ್ನ ಎಚ್ಚರಿಸಿ ಅಫ್ಘಾನಿಸ್ತಾನ್ಗೆ ಕಳಿಸ್ತಾಳೆ. ಟೋನಿ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ವೆಪನ್ ಡೀಲ್ಸನ್ನೆಲ್ಲ ಮುಗಿಸಿ ವಾಪಸ್ ಬರಬೇಕಾದ್ರೆ ಈ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ. ಅಲ್ಲಿಂದ ಪ್ರೆಸೆಂಟ್ ಡೇನ ತೋರಿಸ್ತಾರೆ. ಟೋನಿ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಿ ಮೂರ್ಛೆ ಹೋದ ನಂತರ ಟೆರರಿಸ್ಟ್ಗಳು ಟೋನಿ ಸ್ಟಾರ್ಕ್ನ ಅವರ ಕ್ಯಾಂಪ್ಗೆ ತೊಗೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಟೋನಿಗೆ ಎಚ್ಚರ ಆಗುತ್ತೆ, ಕೇಳ್ತಾನೆ ನನಗೇನಾಗಿದೆ ಅಂತ. ಅವಾಗ ಅಲ್ಲೇ ಇರೋ ಡಾಕ್ಟ್ರ್ ಹೇಳ್ತಾನೆ, ನಿನಗೆ ಹಾರ್ಟ್ಗೆ ತುಂಬ ಇಂಜುರಿ ಆಗಿದೆ, ಅದಕ್ಕೆ ನಾನು ಎಲೆಕ್ಟ್ರೋಮ್ಯಾಗ್ನೆಟನ್ನು ಕಾರ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ನಿನ್ನ ದೇಹದೊಳಗೆ ಬಿಟ್ಟಿದ್ದೀನಿ. ನೀನು ಬದುಕಿರೋಷ್ಟು ದಿನವೂ ಈ ಎಲೆಕ್ಟ್ರೋಮ್ಯಾಗ್ನೆಟ್ ಡಿವೈಸ್ ಜೊತೆನೇ ಬದುಕಬೇಕು, ಇದು ಇಲ್ಲ ಅಂದರೆ ನೀನು ಸತ್ತೋಗ್ತೀಯ ಅಂತ ಡಾಕ್ಟ್ರ್ ಹೇಳ್ತಾನೆ. ಇವರಿರೋ ಜಾಗಕ್ಕೆ ಟೆರರಿಸ್ಟ್ಗಳ ಹೆಡ್ ಬರ್ತಾನೆ. ಬಂದು ಯಾಕೆ ಕಿಡ್ನ್ಯಾಪ್ ಮಾಡಿದ್ವಿ ಅಂತ ಟೋನಿಗೆ ಹೇಳ್ತಾನೆ. ನಿನ್ನ ಹತ್ರ ಇರೋ ಅಡ್ವಾನ್ಸ್ಡ್ ಮಿಸೈಲ್ ನಮಗೆ ಬೇಕು, ಅದನ್ನು ನೀನು ಇಲ್ಲಿ ತಯಾರು ಮಾಡಿ ನಮಗೆ ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಟೋನಿ ನನಗಾಗಲ್ಲ ಅಂತ ಹೇಳಿದಾಗ ಟೋನಿಗೆ ಹೊಡೆದು ಆಚೆ ಕರ್ಕೊಂಡೋಗಿ ನೋಡಿದ್ರೆ ಟೆರರಿಸ್ಟ್ಗಳ ಹತ್ರ ಇರೋ ಆಯುಧಗಳೆಲ್ಲ ಸ್ಟಾರ್ಕ್ ಇಂಡಸ್ಟ್ರಿ ಆಯುಧಗಳೇ ಆಗಿರುತ್ತೆ. ಅದನ್ನು ನೋಡಿ ಟೋನಿಗೆ ಶಾಕ್ ಆಗುತ್ತೆ, ಇದೆಲ್ಲ ನಿಮ್ಮ ಕೈಗೆ ಹೆಂಗೆ ಸೇರ್ತು ಅಂತ. ಟೋನಿಗೆ ಗೊತ್ತಾಗುತ್ತೆ ಎಲ್ಲೋ ತಪ್ಪು ನಡೀತಿದೆ, ನಾನು ಮಾಡೋ ಆಯುಧಗಳು ಬೇರೆಯವ್ರ ಕೈ ಸೇರ್ತಿದೆ ಅಂತ. ಅಲ್ಲಿ ಅವನು ಮಿಸೈಲ್ ಮಾಡೋಕ್ಕೆ ಒಪ್ಕೋತಾನೆ ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಟೆರರಿಸ್ಟ್ಗಳ ಕಡೆಯಿಂದ ತರಿಸ್ಕೊತಾನೆ. ಎಲ್ಲ ಐಟಮ್ಗಳನ್ನು ತಗೊಂಡು ಟೋನಿ ಮಿಸೈಲ್ ಮಾಡೋ ಥರ ನಾಟಕ ಮಾಡಿ ಫಸ್ಟು ಆರ್ಕ್ ರಿಯಾಕ್ಟರ್ನ ಮಾಡ್ಕೋತಾನೆ. ಆರ್ಕ್ ರಿಯಾಕ್ಟರ್ ಅಂದರೆ ಸ್ಟಾರ್ಕ್ ಒಳಗೆ ಇತ್ತಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿವೈಸ್, ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿ ಆರ್ಕ್ ರಿಯಾಕ್ಟರ್ ಥರ ಮಾಡಿ ಅದನ್ನು ತನ್ನ ಎದೆಯಲ್ಲಿ ಹಾಕೋತಾನೆ. ಅದಕ್ಕೆ ಯಾವುದೇ ಬ್ಯಾಟ್ರಿ ಕನೆಕ್ಷನ್ ಕೂಡ ಇರಲ್ಲ. ಇನ್ನು ಮಿಕ್ಕಿರೋ ಐಟಮ್ಗಳಿಂದ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಒಂದು ಸೂಟನ್ನು ರೆಡಿ ಮಾಡ್ತಾನೆ ಟೋನಿ, ಅದೇ ಐರನ್ ಮ್ಯಾನ್ ಸೂಟ್. ಇವನು ಮಾಡ್ತಿರೋದನ್ನೆಲ್ಲ ಟೆರರಿಸ್ಟ್ಗಳು CCTVಲಿ ನೋಡಿ ಇವನು ಮಿಸೈಲ್ ಮಾಡ್ತಿಲ್ಲ, ಬೇರೆ ಏನೋ ಮಾಡ್ತಿದ್ದಾನೆ ಅಂತ ಇವನಿರೋ ಜಾಗಕ್ಕೆ ಬರ್ತಾರೆ. ಮತ್ತು ಕೇಳ್ತಾರೆ, ಏನು ಮಾಡ್ತಿದ್ದೀಯ ನೀನು ಅಂತ. ಡಾಕ್ಟ್ರ್ ಹೇಳ್ತಾನೆ, ನಾವು ಮಿಸೈಲ್ನ ಮಾಡ್ತಿದ್ದೀವಿ ಅಂತ. ಟೆರರಿಸ್ಟು ನೀವೇನೋ ಬೇರೆ ಮಾಡ್ತಿದ್ದೀರಾ ಅಂತ ಡಾಕ್ಟ್ರನ್ನ ಸಾಯಿಸೋಕೆ ಹೋಗ್ತಾರೆ. ಅವಾಗ ಟೋನಿ ಸ್ಟಾರ್ಕ್ ಅವನು ನನಗೆ ಅಸಿಸ್ಟೆಂಟ್ ಆಗಬೇಕು, ಅವನಿದ್ರೇ ಈ ಕೆಲಸ ಆಗೋದು ಅಂತ ಅವನ ಜೀವನ ಉಳಿಸ್ತಾನೆ.
ನಾಳೆ ಈ ವೆಪನ್ ನನಗೆ ಬೇಕೇ ಬೇಕು, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ನಾಳೆ ವೆಪನ್ ರೆಡಿ ಮಾಡಿ ಕೊಡಲೇಬೇಕು ಅಂತ ಟೆರರಿಸ್ಟ್ ಹೆಡ್ಡು ಟೋನಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವರು ಹೋದ್ಮೇಲೆ ಟೋನಿ ತನ್ನ ಸೂಟ್ ರೆಡಿ ಮಾಡೋ ಕೆಲಸನ ಮುಂದುವರಿಸ್ತಾನೆ. ಟೆರರಿಸ್ಟ್ಗಳು ಮತ್ತೆ ಅದನ್ನು CCTVಲಿ ನೋಡಿ ಟೋನಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರೋಷ್ಟರಲ್ಲಿ ಐರನ್ ಮ್ಯಾನ್ ಸೂಟ್ ರೆಡಿ ಆಗಿರುತ್ತೆ. ಟೆರರಿಸ್ಟ್ಗಳು ಟೋನಿ ಮೇಲೆ ಎಷ್ಟೇ ಅಟ್ಯಾಕ್ ಮಾಡಿದ್ರು, ಗನ್ ತೊಗೊಂಡು ಶೂಟ್ ಮಾಡಿದ್ರು ಟೋನಿಗೆ ಏನೂ ಆಗಲ್ಲ. ಆ ಐರನ್ ಮ್ಯಾನ್ ಸೂಟ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಟೆರರಿಸ್ಟ್ಗಳ ಜೊತೆ ಫೈಟ್ ಮಾಡಿ ಅಲ್ಲಿರೋ ತನ್ನ ಸ್ಟಾರ್ಕ್ ಇಂಡಸ್ಟ್ರಿ ಎಲ್ಲ ವೆಪನ್ಗಳನ್ನು ಸುಟ್ಟಾಕಿ ಟೋನಿ ಸ್ಟಾರ್ಕ್ ಅಲ್ಲಿಂದ ಆ ಸೂಟ್ ಮುಖಾಂತರ ಹಾರಿ ಒಂದು ಮರುಭೂಮಿಲಿ ಬಂದು ಬೀಳ್ತಾನೆ. ಟೋನಿ ಕಾಣೆಯಾಗಿದ್ದಾನೆ ಅಂದಾಗಿಂದ ಅವನ ಫ್ರೆಂಡು ಟೋನಿನ ಹುಡುಕ್ತಾ ಇರ್ತಾನೆ. ಹುಡುಕೊಂಡು ಮರುಭೂಮಿ ಹತ್ರ ಬಂದಾಗ ಅವನ ಫ್ರೆಂಡ್ಗೆ ಟೋನಿ ಕಾಣಿಸ್ತಾನೆ. ಟೋನಿನ ಕರ್ಕೊಂಡು ಮತ್ತೆ USA ಹೋಗ್ತಾರೆ. USA ಬಂದ ತಕ್ಷಣ ಪೆಪ್ಪರ್ ಪಾಟ್ಸ್ ಟೋನಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ಆದರೆ ಟೋನಿ ಬೇಡ, ನನಗೆ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡು, ನಾನು ಮಾತಾಡಬೇಕು ಅಂತ ಹೇಳ್ತಾನೆ. ಟೋನಿ ಹೇಳಿದ ಥರನೇ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಆಗುತ್ತೆ. ಅಲ್ಲಿ ಟೋನಿ ಹೋಗಿ ಮಾತಾಡ್ತಾ, ನಾನು ಆಯುಧಗಳನ್ನು ದೇಶದ ರಕ್ಷಣೆಗೋಸ್ಕರ ಮಾಡ್ತಿದ್ದೀನಿ, ಆದರೆ ಆ ಆಯುಧಗಳು ಟೆರರಿಸ್ಟ್ ಕೈಗಳಿಗೆ ಸೇರಿ ಅಮಾಯಕರ ಕೊಲೆ ಆಗ್ತಿದೆ, ದೇಶದ ನಾಶ ಆಗ್ತಿದೆ. ಅದಕ್ಕೋಸ್ಕರನೇ ಇನ್ಮೇಲೆ ಸ್ಟಾರ್ಕ್ ಇಂಡಸ್ಟ್ರೀಸ್ ಆಯುಧಗಳ ತಯಾರಿಕೆಗಳನ್ನು ನಿಲ್ಲಿಸ್ತಿದೆ ಅಂತ ಪ್ರೆಸ್ಗೆ ಹೇಳ್ತಾನೆ. ಪ್ರೆಸ್ ಕಾನ್ಫರೆನ್ಸ್ ಮುಗಿದ್ಮೇಲೆ ಒಬಿಡಿಯಾ ಸ್ಟೇನ್ ಟೋನಿ ಹತ್ರ ಬಂದು ಮಾತಾಡ್ತಾ, ಇದನ್ನು ಕ್ಲೋಸ್ ಮಾಡೋದು ಬೇಡ, ಇದು ಹೀಗೆ ಇರಲಿ ಅಂತ ಹೇಳ್ತಾನೆ. ಆದರೆ ಟೋನಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅಲ್ಲಿಂದ ಮನೆಗೆ ಬಂದು ಟೋನಿ ಹೊಸ ಆರ್ಟ್ ರಿಯಾಕ್ಟರ್ನ, ಅಡ್ವಾನ್ಸ್ ಆಗಿರೋ ಆರ್ಟ್ ರಿಯಾಕ್ಟರ್ನ ರೆಡಿ ಮಾಡಿರ್ತಾನೆ. ಪೆಪ್ಪರ್ ಪಾಟ್ಸ್ಗೆ ಇದನ್ನು ನನ್ನ ದೇಹದೊಳಗೆ ಫಿಕ್ಸ್ ಮಾಡು ಅಂತ ಹೇಳ್ತಾನೆ. ಪೆಪ್ಪರ್ ಪಾಟ್ಸ್ ಆ ಆರ್ಟ್ ರಿಯಾಕ್ಟರ್ನ ಟೋನಿ ಬಾಡಿ ಒಳಗೆ ಫಿಕ್ಸ್ ಮಾಡಿದ್ಮೇಲೆ ಹಳೆ ಆರ್ಟ್ ರಿಯಾಕ್ಟರ್ನ ಏನು ಮಾಡಲಿ ಅಂತ ಕೇಳಿದಾಗ ಟೋನಿ ಅದನ್ನು ಬಿಸಾಕ್ಬಿಡು ಅಂತ ಹೇಳ್ತಾನೆ. ಇದು ನಿನ್ನ ಫಸ್ಟ್ ಆರ್ಟ್ ರಿಯಾಕ್ಟರ್, ನಾನು ಬಿಸಾಕಲ್ಲ ಅಂತ ಹೇಳಿದ್ರೆ, ಈ ಥರ ಎಲ್ಲನೂ ಉಳಿಸ್ಕೊಳ್ಳೋಕೆ ಹೋದರೆ ಇಟ್ಕೊಳ್ಳೋಕ್ಕೆ ನನ್ನ ಮನೆ ಸಾಕಾಗಲ್ಲ, ಬಿಸಾಕು ಅಂತ ಹೇಳಿದಾಗ ಪೆಪ್ಪರ್ ಪಾಟ್ಸ್ ಆ ಹಾರ್ಟ್ ರಿಯಾಕ್ಟರ್ನ ತೊಗೊಂಡು ಹೋಗ್ಬಿಡ್ತಾಳೆ. ಟೋನಿ ಮತ್ತೆ ಹೊಸ ಸೂಟನ್ನು ರೆಡಿ ಮಾಡಬೇಕು ಅಂತ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸೂಟ್ಗೆ Mark II ಅಂತ ಹೆಸರಿಡ್ತಾನೆ. Mark I ಟೆರರಿಸ್ಟ್ ಕ್ಯಾಂಪಲ್ಲಿ ತಯಾರು ಮಾಡಿದ್ದಾದರೆ Mark II ಇವಾಗ ತಯಾರು ಮಾಡ್ತಾ ಇರೋದು. ಇನ್ನೊಂದು ಕಡೆ ಟೆರರಿಸ್ಟ್ಗಳು ಟೋನಿ ತಪ್ಪಿಸ್ಕೊಂಡಿದ್ದ ಜಾಗದಲ್ಲಿ ಬಂದು ಆ ಸೂಟನ್ನು ಹುಡುಕ್ತಾ ಇರ್ತಾರೆ. ಅವ್ರಿಗೆ ಆ ಸೂಟ್ ಸಿಕ್ಕುತ್ತೆ. ಟೋನಿ Mark II ಸೂಟನ್ನು ಸಕ್ಸಸ್ಫುಲ್ಲಾಗಿ ರೆಡಿ ಮಾಡ್ತಾನೆ. ಮತ್ತು ಅದನ್ನು ಟ್ರೈ ಮಾಡೋಣ ಅಂತ ಹಾಕ್ಕೊಂಡು ಹಾರೋಕ್ಕೆ ರೆಡಿ ಆಗ್ತಾನೆ. ಅದು ಚೆನ್ನಾಗೇ ವರ್ಕ್ ಮಾಡುತ್ತೆ. ಆದರೆ ತುಂಬ ಮೇಲೆ ಹಾರೋಕ್ಕೆ ಹೋದಾಗ ಸ್ಪೇಸ್ಗೆ ಹೋಗೋಣ ಅಂತ ಟ್ರೈ ಮಾಡಿದ್ರೆ ಆ ಸೂಟ್ ಕೆಟ್ಟೋಗ್ಬಿಡುತ್ತೆ. ಅಲ್ಲಿಂದ ವಾಪಸ್ ಬಂದು ಟೋನಿ ಮತ್ತೆ Mark III ಅನ್ನೋ ಸೂಟನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ Mark III ಸೂಟೇ ಗೋಲ್ಡ್ ಆ್ಯಂಡ್ ರೆಡ್ ಕಲರಲ್ಲಿರೋ ಸೂಟ್. ಇನ್ನೊಂದು ಕಡೆ ಟೆರರಿಸ್ಟ್ಗಳು Mark I ಸೂಟನ್ನು ತೊಗೊಂಡು ಬಂದು ಅದನ್ನು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಟೋನಿ ಒಂದು ಪಾರ್ಟಿಗೆ ಹೋದಾಗ ಅಲ್ಲಿ ಪ್ರೆಸ್ ರಿಪೋರ್ಟ್ರ್ ಬಂದು ಫೋಟೋ ತೋರಿಸಿ ಟೋನಿಗೆ ಕೇಳ್ತಾಳೆ, ನೀವು ಆಯುಧಗಳ ವ್ಯಾಪಾರನ ನಿಲ್ಲಿಸಿದ್ದೀನಿ, ಆಯುಧ ತಯಾರಿಕೆ ಮಾಡಲ್ಲ ಅಂತ ಹೇಳಿದ್ರಲ್ಲ, ಈ ಫೋಟೋಸಲ್ಲಿರೋದೇನು ಗುಟ್ಟಾಗಿ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ಟೋನಿ ಇದೆಲ್ಲ ಹೇಗೆ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ, ವಿಚಾರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಹೋಗಿ OBಗೆ ಕೇಳಿದಾಗ, ಹೌದು ಇದನ್ನೆಲ್ಲ ನಾನೇ ಮಾಡ್ತಿರೋದು ಅಂತ OB ಒಪ್ಕೋತಾನೆ. ಮತ್ತು ಗುಟ್ಟಾಗಿ ಆಯುಧಗಳ ತಯಾರಿಕೆ ಮಾಡ್ತಿರೋದ್ರಿಂದ OB ಟೋನಿ ಮೇಲೆ ಕೇಸ್ ಹಾಕಿರ್ತಾನೆ. ಅಲ್ಲಿಂದ ಮನೆಗೆ ಬಂದು ಟೋನಿ TV ನೋಡಬೇಕಾದ್ರೆ ಇವನನ್ನು ಕಿಡ್ನ್ಯಾಪ್ ಮಾಡಿರೋ ಟೆರರಿಸ್ಟ್ಗಳು ಬೇರೆ ಊರ ಮೇಲೆ ದಾಳಿ ಮಾಡ್ತಿರೋದನ್ನ TVಲಿ ನೋಡ್ತಾನೆ. ಆ ಊರನ್ನು ಕಾಪಾಡಬೇಕು ಅಂದ್ಕೊಂಡು ಟೋನಿ Mark III ಸೂಟನ್ನು ಹಾಕ್ಕೊಂಡು ಆ ಊರಿಗೆ ಹೋಗಿ ಅಲ್ಲಿರೋ ಟೆರರಿಸ್ಟ್ಗಳನ್ನೆಲ್ಲ ಹೊಡೆದಾಕಿ ಬರಬೇಕಾದ್ರೆ ಇದು ಯಾರೋ ಟೆರರಿಸ್ಟ್ ಅಂದ್ಕೊಂಡು USA ಅವರು ಟೋನಿ ಮೇಲೆ ದಾಳಿ ಮಾಡ್ತಾರೆ. ಆಗ ಟೋನಿ ಅವನ ಫ್ರೆಂಡು ಮಿಲ್ಟ್ರಿಲಿರೋ ರೋಡೀಸ್ಗೆ ಕಾಲ್ ಮಾಡಿ ಹೇಳ್ತಾನೆ, ಅದು ನಾನೇ, ಆ ಸೂಟಲ್ಲಿರೋದು ನಾನೇ ಅಂತ. ನೆಕ್ಸ್ಟ್ ಸೀನಲ್ಲಿ OB ಟೆರರಿಸ್ಟ್ ಹೆಡ್ಡನ್ನು ಮೀಟ್ ಆಗಕ್ಕೆ ಬರ್ತಾನೆ. ಅಲ್ಲಿ ಗೊತ್ತಾಗುತ್ತೆ ಟೋನಿನ ಕಿಡ್ನ್ಯಾಪ್ ಮಾಡಿಸಿದ್ದು OBನೇ, ಯಾಕಂದರೆ ಅವನ ಆಸ್ತಿಗೋಸ್ಕರ ಅಂತ. ಆ ಟೆರರಿಸ್ಟ್ ಹತ್ರ ಇದ್ದ Mark I ಸೂಟನ್ನು ತೊಗೊಂಡು OB ಅಲ್ಲಿಂದ ಹೋಗ್ಬಿಡ್ತಾನೆ. ನೆಕ್ಸ್ಟು ಟೋನಿ ಪೇಪರ್ ಪಾಟ್ಸಿಗೆ ಹೇಳ್ತಾನೆ, ನಮ್ಮ ಆಫೀಸಲ್ಲಿರೋ ಡಾಕ್ಯುಮೆಂಟ್ಸನ್ನೆಲ್ಲ ತೊಗೊಂಡು ಬಾ, ಅದರಿಂದ ಯಾರ್ಯಾರ ಹತ್ರ ನಮ್ಮ ಇಂಡಸ್ಟ್ರಿ ಇಲ್ಲೀಗಲ್ ವೆಪನ್ಸ್ ಇದೆಯೋ ಅವನ್ನೆಲ್ಲ ನಾನು ನಾಶ ಮಾಡಬೇಕು ಅಂತ ಹೇಳ್ತಾನೆ. ಪೇಪರ್ ಪಾಟ್ಸ್ ಆಫೀಸಿಗೆ ಆ ಡಾಕ್ಯುಮೆಂಟ್ಸ್ ತರೋಕ್ಕೆ ಹೋದಾಗ ಅವಳಿಗೆ ಅಲ್ಲಿರೋ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ ಟೋನಿನ ಕಿಡ್ನ್ಯಾಪ್ ಮಾಡಿಸಿದ್ದು OBನೇ ಅಂತ.
ಪೇಪರ್ ಪಾಟ್ಸ್ ಆ ಡಾಕ್ಯುಮೆಂಟ್ಸನ್ನೆಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಓ ಬಿ ಅಲ್ಲಿಗೆ ಬಂದುಬಿಡ್ತಾನೆ. ಓ ಬಿನ ನೋಡಿ ಪೇಪರ್ ಪಾಟ್ಸ್ ಹೇಗೋ ತಪ್ಪಿಸ್ಕೊಂಡು ಹೋಗ್ತಾಳೆ. ಅದಾದಮೇಲೆ ಓ ಬಿಗೆ ಗೊತ್ತಾಗುತ್ತೆ ಇವಳು ಡಾಕ್ಯುಮೆಂಟ್ಸನ್ನೆಲ್ಲ ತೊಗೊಂಡು ಹೋಗಿದ್ದಾಳೆ ಅಂತ. ಓ ಬಿ ಅಲ್ಲಿಂದ ಮಾರ್ಕ್ 1 ಸೂಟ್ ರೆಡಿ ಮಾಡ್ತಿರೋ ಲ್ಯಾಬಿಗೆ ಹೋಗ್ತಾನೆ. ಅಲ್ಲಿ ಸೈಂಟಿಸ್ಟ್ಗಳನ್ನು ಕೇಳ್ತಾನೆ ಸೂಟ್ ರೆಡಿ ಆಯಿತಾ ಅಂತ. ಅಲ್ಲಿರೋ ಸೈಂಟಿಸ್ಟ್ಗಳು ಹೇಳ್ತಾರೆ ಇದು ನಮ್ಮ ಕೈಯಿಂದ ಆಗಲ್ಲ ಅಂತ. ಆವಾಗ ಓ ಬಿ ಹೇಳ್ತಾನೆ ಇದನ್ನು ಐರನ್ ಮ್ಯಾನ್ ಯಾವುದೋ ಒಂದು ಗುಡಿಸ್ಲಲ್ಲಿ ಮಾಡ್ದ, ನಿಮಗೆ ಲ್ಯಾಬಲ್ಲಿದ್ದರೂ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳಿದಾಗ ಸೈಂಟಿಸ್ಟ್ ಹೇಳ್ತಾನೆ ನಾವು ಟೋನಿ ಸ್ಟಾರ್ಕ್ ಆಗೋಕ್ಕಾಗಲ್ಲ ಅಂತ. ಆವಾಗ ಓ ಬಿಗೆ ಗೊತ್ತಾಗುತ್ತೆ ಇದಕ್ಕೆ ಹಾರ್ಟ್ ರಿಯಾಕ್ಟರ್ ಬೇಕು, ಹಾರ್ಟ್ ರಿಯಾಕ್ಟರ್ ಇದ್ರೇ ಈ ಸೂಟ್ ಕೆಲಸ ಮಾಡೋದು ಅಂತ. ಓ ಬಿ ಟೋನಿ ಹತ್ರ ಹೋಗಿ ಒಂದು ಡಿವೈಸನ್ನು ಯೂಸ್ ಮಾಡಿ ಮೋಸದಿಂದ ಟೋನಿ ಹಾರ್ಟಲ್ಲಿರೋ ಹಾರ್ಟ್ ರಿಯಾಕ್ಟರ್ನ ಕಿತ್ಕೊಂಡು ಬರ್ತಾನೆ. ಆ ಹಾರ್ಟ್ ರಿಯಾಕ್ಟರ್ನ ಮಾರ್ಕ್ 1 ಸೂಟ್ಗೆ ಓ ಬಿ ಜಾಯಿನ್ ಮಾಡಿ ಆ ಮಾರ್ಕ್ 1 ಸೂಟನ್ನು ವರ್ಕ್ ಆಗೋ ಥರ ಮಾಡ್ತಾನೆ. ಹಾರ್ಟ್ ರಿಯಾಕ್ಟರ್ ಕಿತ್ಕೊಂಡು ಹೋಗಿರೋದ್ರಿಂದ ಟೋನಿ ಸಾಯೋ ಸ್ಥಿತಿಗೆ ಬಂದಿರ್ತಾನೆ. ಆವಾಗ ಅವನಿಗೆ ನೆನಪಾಗುತ್ತೆ ಮಾರ್ಕ್ 1 ಸೂಟ್ದು ಹಾರ್ಟ್ ರಿಯಾಕ್ಟರ್ ಪೇಪರ್ ಪಾಟ್ಸ್ ತೊಗೊಂಡೋಗಿ ಅದನ್ನು ಗಿಫ್ಟ್ ರೂಪದಲ್ಲಿ ಮತ್ತೆ ಟೋನಿಗೆ ಕೊಟ್ಟಿರ್ತಾರೆ. ಅದು ನೆನಪಾಗಿ ಮಾರ್ಕ್ 1 ಸೂಟ್ದು ಹಾರ್ಟ್ ರಿಯಾಕ್ಟರ್ನ ಟೋನಿ ಹಾಕ್ಕೊಂಡು ಟೋನಿ ಬದುಕ್ತಾನೆ. ಇನ್ನೊಂದು ಕಡೆ ಇದೆಲ್ಲ ಮಾಡಿದ್ದು ಓ ಬಿನೇ ಅಂತ ಗೊತ್ತಾಗಿ ಪೇಪರ್ ಪಾಟ್ಸ್ ಪೊಲೀಸ್ ಕಂಪ್ಲೇಂಟ್ ಮಾಡಿ ಓ ಬಿನ ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ನ ಕರ್ಕೊಂಡು ಹೋಗಿರ್ತಾಳೆ. ಅಲ್ಲಿ ಓ ಬಿ ಮಾರ್ಕ್ 1 ಸೂಟನ್ನು ರೆಡಿ ಮಾಡಿ ಅದನ್ನು ಹಾಕ್ಕೊಂಡು ಪೊಲೀಸರನ್ನೆಲ್ಲ ಸಾಯಿಸಿ ಪೇಪರ್ ಪಾಟ್ಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ. ಆವಾಗ ಪೇಪರ್ ಪಾಟ್ಸ್ ಟೋನಿಗೆ ಕಾಲ್ ಮಾಡಿ ಈ ಥರ ಆಗ್ತಿದೆ ಅಂತ ಹೇಳಿದಾಗ ಟೋನಿ ತನ್ನ ಸೂಟನ್ನು ಹಾಕ್ಕೊಂಡು ಬಂದು ಓ ಬಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಓ ಬಿ ಮತ್ತು ಟೋನಿ ನಡುವೆ ಸಿಟಿಲಿ ದೊಡ್ಡ ಫೈಟ್ ಆಗುತ್ತೆ. ಅದನ್ನು ಜನಗಳೆಲ್ಲ ನೋಡ್ತಾರೆ. ಓ ಬಿ ಹತ್ರ ಇರೋ ಟೋನಿಯ ಮಾರ್ಕ್ 1 ಸೂಟ್ ಈ ಟೋನಿ ಸೂಟ್ಗಿಂತನೂ ತುಂಬ ದೊಡ್ಡದಾಗಿರುತ್ತೆ. ಟೋನಿಗೆ ಓ ಬಿ ಜೊತೆ ಫೈಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಟೋನಿ ಪ್ಲ್ಯಾನ್ ಮಾಡಿ ಓ ಬಿನ ಆಯುಧಗಳು ತಯಾರಾಗ್ತಿರೋ ಕಂಪ್ನಿಗೆ ಕರ್ಕೊಂಡು ಬರ್ತಾನೆ. ಮತ್ತು ಆ ಕಂಪ್ನಿನ ಬ್ಲಾಸ್ಟ್ ಮಾಡಿದಾಗ ಓ ಬಿ ಮತ್ತು ಮಾರ್ಕ್ 1 ಸೂಟ್ ಅಲ್ಲೇ ನಾಶ ಆಗೋಗ್ತವೆ. ಓ ಬಿ ಸತ್ತೋಗ್ಬಿಡ್ತಾನೆ. ಸಿಟಿಲಿರೋ ಜನ ಆ ಸೂಟು ಹಾರಾಡ್ತಿರೋದನ್ನು ನೋಡಿ ಅದು ಟೋನಿಯ ಬಾಡಿ ಗಾರ್ಡ್ ಅಂದ್ಕೊಂಡಿರ್ತಾರೆ ಮತ್ತು ಅದಕ್ಕೆ ಐರನ್ ಮ್ಯಾನ್ ಅಂತ ಹೆಸರು ಕೊಟ್ಟಿರ್ತಾರೆ. ನೆಕ್ಸ್ಟ್ ಡೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಟೋನಿ ಹೋಗಿ ಎಲ್ಲರ ಮುಂದೆನೂ ಕ್ಲಾರಿಟಿ ಕೊಡ್ತಾನೆ ಆ ಸೂಟಲ್ಲಿದ್ದಿದ್ದು ನಾನೇ ಐರನ್ ಮ್ಯಾನ್ ಅಂತ. ಇಲ್ಲಿಗೆ ಐರನ್ ಮ್ಯಾನ್ ಸಿನಿಮಾ ಮುಗ್ದೋಗುತ್ತೆ. ಮಾರ್ವಲ್ನ ಎಲ್ಲ ಸಿನಿಮಾಗಳಲ್ಲಿ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇದ್ದೇ ಇರುತ್ತೆ. ಇದರಲ್ಲಿರೋ ಪೋಸ್ಟ್ ಕ್ರೆಡಿಟ್ ಸೀನ್ ಬಂದು ಶೀಲ್ಡ್ನ ಡೈರೆಕ್ಟರ್ ನಿಕ್ ಫ್ಯೂರಿ ಐರನ್ ಮ್ಯಾನ್ನ ಮೀಟ್ ಆಗೋಕ್ಕೆ ಬಂದಿರ್ತಾನೆ. ಈ ಪ್ರಪಂಚದಲ್ಲಿ ನೀನು ಒಬ್ಬನೇ ಸೂಪರ್ ಹೀರೋ ಅಂದ್ಕೊಂಡ, ನಿನ್ನ ಥರ ತುಂಬ ಜನ ಸೂಪರ್ ಹೀರೋ ಇದ್ದಾರೆ, ನಾನು ಅವೆಂಜರ್ಸ್ ಬಗ್ಗೆ ನಿನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಮುಂದಿನ ಸಿನಿಮಾದ ವಿವರಣೆನ ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಈ ಮಾರ್ವಲ್ ಸಿನಿಮಾಗಳಿಗೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಕೊಟ್ಟಿರುವಂಥ ಲಿಂಕ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವ ವಿಡಿಯೋನೂ ಮಿಸ್ ಮಾಡದೆ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್ ಬಾಯ್.